ಹಲೋ ಹಾಯ್ ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ಕಿಷ್ಕಿಂಧಾಪುರ ಮೂವಿ ರಿವ್ಯೂ ಮಾಡ್ತಿದ್ದೀನಿ. ಕಿಷ್ಕಿಂಧಾಪುರಿ ಒಂದು ಲೈನಲ್ಲಿ ಹೇಳೋದಾದ್ರೆ ಮಿಸ್ಟರಿ ಹಾರರ್ ಮೂವಿ ಅಂತ ಹೇಳಬಹುದು. ಡೈರೆಕ್ಟರ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಕೌಶಿಕ್ ಪೆಗಲಪಟ್ಟಿ ಅವರು ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಅವರು ಸಾಹು ಗರಪತಿ ಅವರು. ಸೊ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಹೀರೋ ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಫಿಲಮ್ ಅವರಿಗೊಂದು ಬ್ರೇಕ್ ಕೊಡುತ್ತೆ ಅಂದರೆ ಸುಳ್ಳಾಗಲ್ಲ. ಹೀರೋಯಿನ್ ಅವರು ಅನುಪಮಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಹಾಫಲ್ಲಿ ನಾರ್ಮಲ್ ಹುಡುಗಿ ಅಂತ ಅನಿಸಿದ್ರು, ಸೆಕೆಂಡ್ ಹಾಫಲ್ಲಿ ಅವರ ಆ್ಯಕ್ಟಿಂಗು ತುಂಬಾ ಹೈಪ್ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಕಾಮಿಡಿಗೆ ಹೈಪರ್ ಆದಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭರಣಿ ಸರ್ ಅವರು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಚೈತನ್ ಭಾರದ್ವಾಜ್ ಅವರು ಮತ್ತು ಸ್ಯಾಮ್ ಸಿ ಎಸ್ ಅವರು ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಯಾಕಂದರೆ ಹಾರರ್ ಮೂವಿಯಲ್ಲಿ ಮ್ಯೂಸಿಕ್ಕೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಯಾಂಡಿ ಮಾಸ್ಟರ್ ಅವ್ರಿಗೂ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವರು ಅದನ್ನು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಇತ್ತೀಚೆಗೆ ಸಿಗ್ತಾ ಇರೋ 2 ಮೂವಿಯಲ್ಲೂ ಲೋಕ ಆಗಿರ್ಬೋದು, ಇನ್ನೊಂದು ಮೂವಿ ಆಗಿರ್ಬೋದು, ತುಂಬಾ ಚೆನ್ನಾಗಿರೋ ಲೋಕದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸಿಕ್ಕಿತ್ತು, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆಯೇ ಅವರಿಗೆ ಎಲ್ಲ ಸಿಕ್ಕಿರೋ ಎಲ್ಲ ಪಾತ್ರಗಳನ್ನು ಅವರು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ. ನೆಗೆಟಿವ್ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸ್ಟೋರಿ ಬಗ್ಗೆ ಹೇಳೋದಾದರೆ ಇದೊಂದು ಯೂನಿಕ್ ಸ್ಟೋರಿ ಅಂತಲೇ ಹೇಳ್ಬೋದು. ಹಾರರಲ್ಲಿ ಏನು ಯೂನಿಕ್ ಅಂತ ಅಂತೀರಾ, ಇಲ್ಲಿ ಇರೋ ಫಸ್ಟ್ ಕಾನ್ಸೆಪ್ಟ್ ಯೂನಿಕ್ ಅಂದರೆ ಇವರೊಂದು ಗ್ರೂಪು, ಅನುಪಮಾ ಅವರು ಮತ್ತು ಶ್ರೀನಿವಾಸ್ ಅವರು ಒಂದು ಗೋಸ್ಟ್ ಕಂಪನಿ ಥರ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ಏನಂದರೆ ಒಂದು ಗ್ರೂಪ್ನ ಕರ್ಕೊಂಡು ಹೋಗಿ ಒಂದು ಹಾಂಟೆಡ್ ಹೌಸ್ ಅಥವಾ ದೆವ್ವದ ಮನೆ ಅಂತೀವಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ದೆವ್ವ ತೋರಿಸ್ತೀವಿ, ಒಂದು ರಾತ್ರಿ ಕಳೆಯೋ ಥರ ಮಾಡ್ತಿರ್ತಾರೆ. ಆ ರಾತ್ರಿ ಕಳಿಬೇಕಾದ್ರೆ ಇವರೇ ಒಂದು ಏನೋ ದೆವ್ವದ ಥರ ಒಂದು ಫೀಲು ಎಲ್ಲ ಸೃಷ್ಟಿ ಮಾಡಿಬಿಟ್ಟು ಕರ್ಕೊಂಡು ಬರ್ತಿರ್ತಾರೆ. ಬಟ್ ಒಂದು ದಿನ ವಿತೌಟ್ ಪ್ಲ್ಯಾನ್ ಒಂದು ಜಾಗಕ್ಕೆ ಹೋದಾಗ 12 ಜನನೂ ಅವ್ರಿಗೇನಾಗುತ್ತೆ ಅಂದರೆ ಅಲ್ಲಿ ನಿಜವಾದ ದೆವ್ವ ಸಿಕ್ಕಿದಾಗ ಆಗುವಂತಹ ಅನುಭವಗಳೇನು, ಆ ರಾತ್ರಿ ಅವ್ರು ಅಲ್ಲಿಂದ ಬರುತ್ತಾರಾ ನಿಜವಾಗ್ಲೂ ಇಲ್ವಾ, ಅಥವಾ ಆ ಟ್ರ್ಯಾಪ್ ಅವರಲ್ಲೇ ಟ್ರ್ಯಾಪ್ ಆಗಿಬಿಡ್ತಾರಾ ಆ ಮನೆಯಲ್ಲಿ ಅನ್ನೋದೇ ನಿಜವಾದ ಕಥೆ. ಇನ್ನು ಉಳಿದಿದ್ದು ಅಲ್ಲಿ ಏನಾಗುತ್ತೆ, ಅಲ್ಲಿ ಅವರಿಂದ ಹೊರಗೆ ಬರ್ತಾರಾ ಅನ್ನೋದನ್ನು ನೀವೇ ನೋಡಿ ತಿಳ್ಕೊಬೇಕು. ಯಾಕಂದರೆ ವಿಜುವಲೈಸೇಷನ್ಸು ಚೆನ್ನಾಗಿದೆ. ಇದರಲ್ಲಿ ಸುವರ್ಣ ಅನ್ನೋ ಒಂದು ರೇಡಿಯೋನೂ ಇದೆ. ಅದೇ ದೆವ್ವ, ಅದನ್ನೇ ಒಂದು ಯೂನಿಕ್ ಅಂತ ಹೇಳ್ಬೋದು. ಆಮೇಲೆ ಅದು ಹೇಳೋ ಜನ ಮತ್ತು ಆ ಟೈಮಿಗೆ ಅವರು ನಿಜವಾಗ್ಲೂ ಸಾಯ್ತಿರ್ತಾರೆ. ಸೊ ಹಾಗಾಗಿ ಈ ಮೂವಿಯಲ್ಲಿ ಅದೊಂದು ಯೂನಿಕ್ನೆಸ್ ಇದೆ. ಇನ್ನೊಂದು ಇದಕ್ಕೆ ಸಿಕ್ಕಿರುವಂಥ ಫ್ಲ್ಯಾಶ್ ಬ್ಯಾಕು, ಸ್ಟೋರಿ, ನರೇಷನ್ನು, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ ಎಲ್ಲನೂ ಚೆನ್ನಾಗಿದೆ. ಸೊ ಮೂವಿ ಓವರಾಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನಪ್ಪ ಎಲ್ಲ ಪಾಸಿಟಿವೇ ಹೇಳ್ತಿದ್ದಾರೆ, ಇನ್ನು ನೆಗೆಟಿವ್ ಏನೂ ಇಲ್ವೇ ಇಲ್ವಾ ಅಂದರೆ ನೆಗೆಟಿವು ಇದೆ. ಇದರಲ್ಲಿ 2 ಸಾಂಗ್ ಇದೆ ಕಣ್ರಿ, ಏನಕ್ಕೆ ಬೇಕು ಅಂತ ಅನಿಸುತ್ತೆ. ಇನ್ನೊಂದು 2 ಅವರ್ಸ್ ಇದರಲ್ಲಿ ಇರೋವಂಥ ಮೂವಿ, ಅದರಲ್ಲಿ ಎಡಿಟಿಂಗ್ ಗೆದ್ದಿದೆ ಅಂತ ಹೇಳ್ಬೋದು. ಈ 2 ಸಾಂಗು ಇರಲಿಲ್ಲ ಅಂದಿದ್ರೆ ನಿಜ ಮೂವಿ ಇನ್ನೂ ಚೆನ್ನಾಗಿರೋದು. ಒಂದು ಡ್ಯುಯೆಟ್ ಸಾಂಗು, ಇನ್ನೊಂದು ಹೀರೋ ಎಂಟ್ರಿ ಸಾಂಗು. ಸೊ ಹಾಗಾಗಿ ಸಾಂಗ್ಗಳಷ್ಟು ಬೇಡಿತ್ತು ಅನ್ನೋ ಥರನೇ ಇದೆ. ಅಷ್ಟು ಬಿಟ್ಟರೆ ಹಾರರ್ ಮೂವಿ ಯಾರ್ಯಾರಿಗೆ ಇಷ್ಟ ಆಗುತ್ತೋ, ಒಂದು ಡೀಸೆಂಟ್ ಹಾರರ್ ಮೂವಿ, ಅವ್ರು ಗ್ಯಾರಂಟಿ ಈ ಮೂವಿನ ನೋಡಿ ಎಂಜಾಯ್ ಮಾಡ್ಬೋದು. ಅದರಲ್ಲಿ ಯಾರಿಗೆ ನೋಡೋಕ್ಕಾಗೋದಿಲ್ವೋ ಅವರಿಗೆ ಝೀಯಲ್ಲಿ OTTನೂ ಸಿಗುತ್ತೆ, ಕನ್ನಡದಲ್ಲೂ ಸಿಗುತ್ತೆ. ಸೊ ಆವಾಗಲೂ ನೋಡಬಹುದು. ಅಡಲ್ಟ್ ಕಂಟೆಂಟ್ ಏನೂ ಇಲ್ಲ, ಬಟ್ ಸ್ವಲ್ಪ ಹಾರರ್ ಮೂವಿ ಆಗಿರೋದ್ರಿಂದ ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹಾರರ್ ಮೂವಿ ಇಷ್ಟ ಆಗುತ್ತೋ ಅವರೆಲ್ಲ ನೋಡ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಮೂವಿ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಪಟ್ಟಿರ್ತೀವಿ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.